ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ರೀಡಿಂಗ್ನಲ್ಲಿ ನೋಡೋಣ, ಅವರು ನಿಮ್ಮಿಂದ ದೂರ ಹೋಗಿ ಈಗ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಕರ್ಮ ಅವರ ಬದುಕಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು. ಒಂದು, ನೀವು ತುಂಬ ಪ್ರೀತಿಯಿಂದ ನಡೆದುಕೊಂಡವರು, ಆದರೆ ಅವರು ಅದನ್ನು ಗಮನಿಸಲಿಲ್ಲ. ನೀವು ನೀಡಿದ ಪ್ರೀತಿ, ನಂಬಿಕೆ, ನಿಜವಾದ ಭಾವನೆಗಳು ಅವರಿಗೂ ಒಂದು ಕ್ಷಣವೂ ಅರ್ಥವಾಗಲಿಲ್ಲ. ಆದರೆ ಈಗ ಅವರ ಜೀವನದಲ್ಲಿ ಖಾಲಿತನ ತುಂಬಿಕೊಂಡಿದೆ. ಅವರು ಹೊರಗೆ ನಗ್ತಾ ಇದ್ದರೂ ಒಳಗೆ ಒಂಟಿತನ ಕಾಡ್ತಿದೆ. ಕರ್ಮ ನಿಧಾನವಾಗಿ ಅವರಿಗೆ ಅದೇ ನೋವು ತೋರಿಸುತ್ತಿದೆ. ಅವರು ಯಾರನ್ನಾದರೂ ನಂಬಿದಾಗ ಆ ವ್ಯಕ್ತಿ ಅವರನ್ನೇ ತೊರೆದು ಹೋಗ್ತಿದ್ದಾರೆ. ಈಗ ಅವರಿಗೆ ಗೊತ್ತಾಗಿದೆ ನೀವು ಎಷ್ಟು ಅಮೂಲ್ಯವಾಗಿದ್ದೀರೋ ಎಂಬುದು. 2, ನಿಮಗೆ ಮೋಸ ಮಾಡಿದವರು ಇಂದು ಪಶ್ಚಾತ್ತಾಪದೊಳಗೆ ಬದುಕ್ತಿದ್ದಾರೆ. ಅವರು ಮಾಡಿದ ತಪ್ಪುಗಳು ನಿಮ್ಮ ಕಣ್ಣೀರಿನ ಚಿತ್ರ ಅವರ ಮನಸ್ಸನ್ನು ಬಿಡ್ತಿಲ್ಲ. ಅವರು ಹೊಸ ಜೀವನ ಶುರು ಮಾಡಲು ಪ್ರಯತ್ನಿಸಿದರು, ಆದರೆ ಶಾಂತಿ ಸಿಕ್ಕಿಲ್ಲ. ಅವರಲ್ಲಿ ಆತ್ಮಶಾಂತಿ ಇಲ್ಲ. ರಾತ್ರಿ ನಿದ್ದೆ ಬರ್ತಿಲ್ಲ, ಮನಸ್ಸು ಅಶಾಂತ. ಕರ್ಮ ಅವರಿಗೆ ಹೇಳ್ತಿದೆ, ನೀನು ಯಾರನ್ನು ನೋಯಿಸಿದೆಯೋ ಅವರು ನಿನ್ನಿಂದ ದೂರವಾದರು. ನಿನ್ನ ನೆನಪುಗಳಿಂದ ತಪ್ಪಿಸಿಕೊಳ್ಳಲಾಗ್ತಿಲ್ಲ. 3, ಕರ್ಮದ ಪಾಠ. ಪ್ರೀತಿ ಎಂದರೆ ಆಟವಲ್ಲ. ಅವರು ನಿನ್ನ ಪ್ರೀತಿಯನ್ನು ತಮಾಷೆ ಎಂದುಕೊಂಡರು, ಆದರೆ ಇಂದು ಅವರ ಹೃದಯದಲ್ಲಿ ಭಯ, ನೋವು ಮತ್ತು ಪಶ್ಚಾತ್ತಾಪದ ಕಳೆ. ಯಾವ ಸಂಬಂಧದಲ್ಲಿ ನೋಡಿದರೂ ಸ್ಥಿರವಾಗುತ್ತಿಲ್ಲ. ಅವರ ಹೃದಯದಲ್ಲಿ ಗಿಲ್ಟ್ ತುಂಬಿಕೊಂಡಿದೆ. ನೀವು ನಿಮ್ಮ ದಾರಿಯಲ್ಲಿ ಬೆಳೆಯುತ್ತಾ ಇದ್ದೀರಿ. ಯೂನಿವರ್ಸ್ ನಿಮಗೆ ಪರ ಕೆಲಸ ಮಾಡ್ತಿದೆ. ಕರ್ಮ ಅವರಿಗೆ ಅವರ ಪಾಠ ಕಲಿಸುತ್ತಿದೆ. ಸತ್ಯ, ಪ್ರೀತಿಯನ್ನು ಕಳೆದುಕೊಂಡರೆ ಮತ್ತೆ ಅದರಂಥದ್ದು ಸಿಗೋದಿಲ್ಲ. ಫೈನಲ್ ಮೆಸೇಜ್, ನೀವು ಹೃದಯದಿಂದ ಪ್ರೀತಿಸಿದ್ದು ತಪ್ಪಲ್ಲ. ಕರ್ಮ ನಿಧಾನವಾಗಿ ಆದರೆ ನಿಖರವಾಗಿ ಕೆಲಸ ಮಾಡುತ್ತದೆ. ಅವರು ತಮ್ಮ ತಪ್ಪಿಗೆ ಪಾಠ ಕಲಿಯುತ್ತಿದ್ದಾರೆ. ನೀವು ಶಾಂತಿಯಿಂದಿರಿ. ಬೆಳವಣಿಗೆ ನಿಮ್ಮ ಭಾಗ್ಯ. ನೀವು ಯಾರನ್ನಾದರೂ ಹೃದಯದಿಂದ ಪ್ರೀತಿಸಿದ್ದೀರಾ, ಅವರು ಅದನ್ನು ಅರಿಯಲಿಲ್ಲ, ಅದು ಅವರ ಕರ್ಮ. ಆದರೆ ನೀವು ಶುದ್ಧ ಮನಸ್ಸಿನಿಂದ ಪ್ರೀತಿಸಿದ್ದೀರಿ, ಅದು ನಿಮ್ಮ ಪುಣ್ಯ. ನೀವು ಶಾಂತವಾಗಿರಿ, ಬೆಳೆಯಿರಿ ಮತ್ತು ಯೂನಿವರ್ಸ್ ನಿಮಗೆ ಪರ ಕೆಲಸ ಮಾಡ್ತಿದೆ ಎನ್ನುವ ವಿಶ್ವಾಸ ಇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.